ಬೀದಿ ನಾಯಿಗಳ ದಾಳಿಯಿಂದಾಗಿ ಬೆಣ್ಣೆನಗರಿಯ ಜನರು ಬೆಂದು ಬಸವಳಿದಿದ್ದಾರೆ. ವರ್ಷದಿಂದ ವರ್ಷಕ್ಕೆ ನಾಯಿ ಕಡಿತದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಡೆಡ್ಲಿ ಡಾಗ್ಸ್ ಹಾವಳಿಗೆ ಮುಕ್ತಿ ಸಿಕ್ಕಿಲ್ಲ. ದಾವಣಗೆರೆ ಜಿಲ್ಲೆಯ ಈ ಶಾಕಿಂಗ್ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಬೆಣ್ಣೆನಗರಿಯಲ್ಲಿ ನಿಲ್ಲದ ಬೀದಿ ನಾಯಿಗಳ ಅಟ್ಟಹಾಸ. ಡೆಡ್ಲಿ ಡಾಗ್ಸ್ನಿಂದ ಮುಕ್ತಿ ಯಾವಾಗ ಸ್ವಾಮಿ? ಬೆಂಗಳೂರೇ ಇರಲಿ, ಅದು ಬೆಣ್ಣೆನಗರಿನೇ ಆಗ್ಲಿ, ಹಳ್ಳಿಯಿಂದ ಡೆಲ್ಲಿವರೆಗೂ ಈಗ ಬೀದಿ ನಾಯಿಗಳ ಹಾವಳಿಯದ್ದೇ ಮಾತು. ಡೆಡ್ಲಿ ಡಾಗ್ಸ್ಗಳಿಗೆ ಕಡಿವಾಣ ಹಾಕಿ ಎಂದು ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದ್ರು ನೋ ಯೂಸ್. ಇಷ್ಟು ದಿನ ಬೀದಿಯಲ್ಲಿ ಬೊಗಳ್ತಿದ್ದ ನಾಯಿಗಳು ಇದೀಗ ಸಿಕ್ಕವರಿಗೆ ಬಾಯಿ ಹಾಕೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ದಾವಣಗೆರೆಯಲ್ಲಿ ಅನಿತಾ ಮೇಲೆ ನಡೆದ ನಾಯಿಗಳ ಅಟ್ಯಾಕ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯ ಭಾಗಶಃ ಊರುಗಳಲ್ಲಿ ನಾಯಿಗಳ ಉಪಟಳ ಹೇಳತಿರದಾಗಿದೆ. ಒಂಟಿ ಮಹಿಳೆಯರು, ಮಕ್ಕಳು, ವೃದ್ಧರು ರಸ್ತೆಯಲ್ಲಿ ಓಡಾಡದಂತ ಪರಿಸ್ಥಿತಿ ಇದೆ. ಅಧಿಕಾರಿಗಳು ನಾಮಕಾವಸ್ಥೆಗೆ ನಾಯಿ ಹಿಡಿಯುವ ಕೆಲಸ ಮಾಡ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೀದಿಗೂ ಒಂದು 25, 30, 40 ನಾಯಿಗಳಿದಾವೆ. ಇದರ ಬಗ್ಗೆ ಸರ್ಕಾರ ಆಗಲಿ ನಗರ ಪಾಲಿಕೆ ಆಗಲಿ ಕ್ರಮ ಕೈಗೊಳ್ತಾ ಇಲ್ಲ. ಇವರು ಕ್ರಮ ಕೈಗೊಂಡಿದೀವಿ ಅಂತ ಹೇಳಿ ನಾಯಿಗಳನ್ನು ಹಿಡ್ಕೊಂಡು ಹೋಗ್ತಾರೆ, ಮತ್ತೊಂದು ಅಲ್ಲಿಗೆ ಬಿಡ್ತಾರೆ, ಕಿವಿ ಕೊಯ್ದು ತಂದು ಬಿಡ್ತಾರೆ. ಸಂತಾನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಹೀಗಿರುವಾಗ ನೋಡಿ, ಬೆಳಗ್ಗೆ ಮುಂಚೆ ವಾಯುವಿಹಾರಕ್ಕೆ ಹೋಗ್ತಕ್ಕಂಥವ್ರು, ಸ್ಕೂಲಿಗೆ ಹೋಗ್ತಕ್ಕಂಥವ್ರು, ಆಮೇಲೆ ಅರ್ಜೆಂಟ್ ಏನೇ ಹೋಗ್ಬೇಕಾಗ್ತದೆ ಅಂತರ ಮೇಲೆ ನಾಯಿಗಳು ದಾಳಿ ಮಾಡ್ತವೆ. ಅಷ್ಟಕ್ಕೆ 10,000 ಗಡಿ ಮುಟ್ಟುವ ನಿರೀಕ್ಷೆ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ 35,000 ಬೀದಿ ನಾಯಿಗಳು ಇವೆ. ಅವುಗಳಲ್ಲಿ ಬಹುತೇಕ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ನಾಯಿ ಹಿಡಿಯೋ ಸಂದರ್ಭದಲ್ಲಿ ನಾನು ಉಪಸ್ಥಿತರಿದ್ದು ಯಾವ ರೀತಿ ಮಾಡ್ತಾರೆ ಅನ್ನೋದು ಆಪರೇಷನ್ ಮಾಡೋದನ್ನು ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ. ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಸಿದೀವಿ. ಈಗ ಗ್ರಾಮೀಣ ಭಾಗದಲ್ಲಿ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈಗ ನಗರಸಭೆಗಳಲ್ಲಿ ಚನ್ನಗಿರಿ ಆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಸೇರ್ಕೊಂಡು ನೀವು ಅಲ್ಲೂ ಕೂಡ ಇದೇ ರೀತಿಯಾದ ಕಾರ್ಯಕ್ರಮ ಮಾಡಿ ಅಂತ ಹೇಳಿದೀವಿ. ಅವರು ಈಗ ಟೆಂಡರ್ ಕರೆದು ಮಾಡ್ತಾರೆ. ಇಲ್ಲಿರ್ತಕ್ಕಂಥ ದಾವಣಗೆರೆ ಅವರನ್ನೇ ಈಗ ಮಾತಾಡಿಸ್ತಾ ಇದ್ದೀವಿ. ಒಂದು ಕಡೆ ದಾವಣಗೆರೆ ಜನ ನಾಯಿಗಳ ದಾಳಿಯಿಂದ ಬೆದರಿದ್ದಾರೆ, ಇನ್ನೊಂದೆಡೆ ದಾಳಿ ಕೇಸ್ಗಳು ಗಣನೀಯವಾಗಿ ಏರಿಕೆ ಕಾಣ್ತಿದೆ. ನಾಯಿಗಳ ದಾಳಿಯಾಗದಂತೆ ಮುಂಜಾಗ್ರತಾ ಕ್ರಮವನ್ನ ಸಾರ್ವಜನಿಕರು ಹಾಗೂ ಜಿಲ್ಲಾಡಳಿತ ಸೂಕ್ತ ರೀತಿಯಲ್ಲಿ ನಿಭಾಯಿಸಲಿ ಅನ್ನೋದು ನಮ್ಮ ಆಶಯ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬೀದಿ ನಾಯಿಗಳ ದಾಳಿಯಿಂದಾಗಿ ಬೆಣ್ಣೆನಗರಿಯ ಜನರು ಬೆಂದು ಬಸವಳಿದಿದ್ದಾರೆ. ವರ್ಷದಿಂದ ವರ್ಷಕ್ಕೆ ನಾಯಿ ಕಡಿತದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಡೆಡ್ಲಿ ಡಾಗ್ಸ್ ಹಾವಳಿಗೆ ಮುಕ್ತಿ ಸಿಕ್ಕಿಲ್ಲ. ದಾವಣಗೆರೆ ಜಿಲ್ಲೆಯ ಈ ಶಾಕಿಂಗ್ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಬೆಣ್ಣೆನಗರಿಯಲ್ಲಿ ನಿಲ್ಲದ ಬೀದಿ ನಾಯಿಗಳ ಅಟ್ಟಹಾಸ. ಡೆಡ್ಲಿ ಡಾಗ್ಸ್ನಿಂದ ಮುಕ್ತಿ ಯಾವಾಗ ಸ್ವಾಮಿ? ಬೆಂಗಳೂರೇ ಇರಲಿ, ಅದು ಬೆಣ್ಣೆನಗರಿನೇ ಆಗ್ಲಿ, ಹಳ್ಳಿಯಿಂದ ಡೆಲ್ಲಿವರೆಗೂ ಈಗ ಬೀದಿ ನಾಯಿಗಳ ಹಾವಳಿಯದ್ದೇ ಮಾತು. ಡೆಡ್ಲಿ ಡಾಗ್ಸ್ಗಳಿಗೆ ಕಡಿವಾಣ ಹಾಕಿ ಎಂದು ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದ್ರು ನೋ ಯೂಸ್. ಇಷ್ಟು ದಿನ ಬೀದಿಯಲ್ಲಿ ಬೊಗಳ್ತಿದ್ದ ನಾಯಿಗಳು ಇದೀಗ ಸಿಕ್ಕವರಿಗೆ ಬಾಯಿ ಹಾಕೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ದಾವಣಗೆರೆಯಲ್ಲಿ ಅನಿತಾ ಮೇಲೆ ನಡೆದ ನಾಯಿಗಳ ಅಟ್ಯಾಕ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯ ಭಾಗಶಃ ಊರುಗಳಲ್ಲಿ ನಾಯಿಗಳ ಉಪಟಳ ಹೇಳತಿರದಾಗಿದೆ. ಒಂಟಿ ಮಹಿಳೆಯರು, ಮಕ್ಕಳು, ವೃದ್ಧರು ರಸ್ತೆಯಲ್ಲಿ ಓಡಾಡದಂತ ಪರಿಸ್ಥಿತಿ ಇದೆ. ಅಧಿಕಾರಿಗಳು ನಾಮಕಾವಸ್ಥೆಗೆ ನಾಯಿ ಹಿಡಿಯುವ ಕೆಲಸ ಮಾಡ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೀದಿಗೂ ಒಂದು 25, 30, 40 ನಾಯಿಗಳಿದಾವೆ.
ಇದ್ರ ಬಗ್ಗೆ ಸರ್ಕಾರ ಆಗಲಿ ನಗರ ಪಾಲಿಕೆ ಆಗಲಿ ಕ್ರಮ ಕೈಗೊಳ್ತಾ ಇಲ್ಲ. ಇವರು ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿ ನಾಯಿಗಳನ್ನು ಹಿಡ್ಕೊಂಡು ಹೋಗ್ತಾರೆ, ಮತ್ತಂದು ಅಲ್ಲಿಗೆ ಬಿಡ್ತಾರೆ, ಕಿವಿ ಕೊಯ್ದು ತಂದು ಬಿಡ್ತಾರೆ. ಸಂತಾನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಹೀಗಿರುವಾಗ ನೋಡಿ, ಬೆಳಗ್ಗೆ ಮುಂಚೆ ವಾಯುವಿಹಾರಕ್ಕೆ ಹೋಗ್ತಕ್ಕಂಥವ್ರು, ಸ್ಕೂಲಿಗೆ ಹೋಗ್ತಕ್ಕಂಥವ್ರು, ಆಮೇಲೆ ಅರ್ಜೆಂಟ್ ಏನೇ ಹೋಗ್ಬೇಕಾಗ್ತದೆ ಅಂತರ ಮೇಲೆ ನಾಯಿಗಳು ದಾಳಿ ಮಾಡ್ತವೆ. ಅಷ್ಟಕ್ಕೆ 10,000 ಗಡಿ ಮುಟ್ಟುವ ನಿರೀಕ್ಷೆ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ 35,000 ಬೀದಿ ನಾಯಿಗಳು ಇವೆ. ಅವುಗಳಲ್ಲಿ ಬಹುತೇಕ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ನಾಯಿ ಹಿಡಿಯೋ ಸಂದರ್ಭದಲ್ಲಿ ನಾನು ಉಪಸ್ಥಿತರಿದ್ದು ಯಾವ ರೀತಿ ಮಾಡ್ತಾರೆ ಅನ್ನೋದು ಆಪರೇಷನ್ ಮಾಡೋದನ್ನು ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ. ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಸಿದೀವಿ. ಈಗ ಗ್ರಾಮೀಣ ಭಾಗದಲ್ಲಿ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈಗ ನಗರಸಭೆಗಳಲ್ಲಿ ಚನ್ನಗಿರಿ ಆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಸೇರ್ಕೊಂಡು ನೀವು ಅಲ್ಲೂ ಕೂಡ ಇದೇ ರೀತಿಯಾದ ಕಾರ್ಯಕ್ರಮ ಮಾಡಿ ಅಂತ ಹೇಳಿದೀವಿ. ಅವರು ಈಗ ಟೆಂಡರ್ ಕರೆದು ಮಾಡ್ತಾರೆ. ಇಲ್ಲಿರ್ತಕ್ಕಂಥ ದಾವಣಗೆರೆ ಅವರನ್ನೇ ಈಗ ಮಾತಾಡಿಸ್ತಾ ಇದ್ದೀವಿ. ಒಂದು ಕಡೆ ದಾವಣಗೆರೆ ಜನ ನಾಯಿಗಳ ದಾಳಿಯಿಂದ ಬೆದರಿದ್ದಾರೆ. ಇನ್ನೊಂದೆಡೆ ದಾಳಿ ಕೇಸ್ಗಳು ಗಣನೀಯವಾಗಿ ಏರಿಕೆ ಕಾಣ್ತಿದೆ. ನಾಯಿಗಳ ದಾಳಿಯಾಗದಂತೆ ಮುಂಜಾಗ್ರತಾ ಕ್ರಮವನ್ನ ಸಾರ್ವಜನಿಕರು ಹಾಗೂ ಜಿಲ್ಲಾಡಳಿತ ಸೂಕ್ತ ರೀತಿಯಲ್ಲಿ ನಿಭಾಯಿಸಲಿ ಅನ್ನೋದು ನಮ್ಮ ಆಶಯ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬೀದಿ ನಾಯಿಗಳ ದಾಳಿಯಿಂದಾಗಿ ಬೆಣ್ಣೆನಗರಿಯ ಜನರು ಬೆಂದು ಬಸವಳಿದಿದ್ದಾರೆ. ವರ್ಷದಿಂದ ವರ್ಷಕ್ಕೆ ನಾಯಿ ಕಡಿತದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಡೆಡ್ಲಿ ಡಾಗ್ಸ್ ಹಾವಳಿಗೆ ಮುಕ್ತಿ ಸಿಕ್ಕಿಲ್ಲ. ದಾವಣಗೆರೆ ಜಿಲ್ಲೆಯ ಈ ಶಾಕಿಂಗ್ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಬೆಣ್ಣೆನಗರಿಯಲ್ಲಿ ನಿಲ್ಲದ ಬೀದಿ ನಾಯಿಗಳ ಅಟ್ಟಹಾಸ. ಡೆಡ್ಲಿ ಡಾಗ್ಸ್ನಿಂದ ಮುಕ್ತಿ ಯಾವಾಗ ಸ್ವಾಮಿ? ಬೆಂಗಳೂರೇ ಇರಲಿ, ಅದು ಬೆಣ್ಣೆನಗರಿನೇ ಆಗ್ಲಿ, ಹಳ್ಳಿಯಿಂದ ಡೆಲ್ಲಿವರೆಗೂ ಈಗ ಬೀದಿ ನಾಯಿಗಳ ಹಾವಳಿಯದ್ದೇ ಮಾತು. ಡೆಡ್ಲಿ ಡಾಗ್ಸ್ಗಳಿಗೆ ಕಡಿವಾಣ ಹಾಕಿ ಎಂದು ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದ್ರು ನೋ ಯೂಸ್. ಇಷ್ಟು ದಿನ ಬೀದಿಯಲ್ಲಿ ಬೊಗಳ್ತಿದ್ದ ನಾಯಿಗಳು ಇದೀಗ ಸಿಕ್ಕವರಿಗೆ ಬಾಯಿ ಹಾಕೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ದಾವಣಗೆರೆಯಲ್ಲಿ ಅನಿತಾ ಮೇಲೆ ನಡೆದ ನಾಯಿಗಳ ಅಟ್ಯಾಕ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯ ಭಾಗಶಃ ಊರುಗಳಲ್ಲಿ ನಾಯಿಗಳ ಉಪಟಳ ಹೇಳತಿರದಾಗಿದೆ. ಒಂಟಿ ಮಹಿಳೆಯರು, ಮಕ್ಕಳು, ವೃದ್ಧರು ರಸ್ತೆಯಲ್ಲಿ ಓಡಾಡದಂತ ಪರಿಸ್ಥಿತಿ ಇದೆ. ಅಧಿಕಾರಿಗಳು ನಾಮಕಾವಸ್ಥೆಗೆ ನಾಯಿ ಹಿಡಿಯುವ ಕೆಲಸ ಮಾಡ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೀದಿಗೂ ಒಂದು 25, 30, 40 ನಾಯಿಗಳಿದಾವೆ. ಇದ್ರ ಬಗ್ಗೆ ಸರ್ಕಾರ ಆಗಲಿ ನಗರ ಪಾಲಿಕೆ ಆಗಲಿ ಕ್ರಮ ಕೈಗೊಳ್ತಾ ಇಲ್ಲ. ಇವರು ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿ ನಾಯಿಗಳನ್ನು ಹಿಡ್ಕೊಂಡು ಹೋಗ್ತಾರೆ, ಮತ್ತಂದು ಅಲ್ಲಿಗೆ ಬಿಡ್ತಾರೆ, ಕಿವಿ ಕೊಯ್ದು ತಂದು ಬಿಡ್ತಾರೆ. ಸಂತಾನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಹೀಗಿರುವಾಗ ನೋಡಿ, ಬೆಳಗ್ಗೆ ಮುಂಚೆ ವಾಯುವಿಹಾರಕ್ಕೆ ಹೋಗ್ತಕ್ಕಂಥವ್ರು, ಸ್ಕೂಲಿಗೆ ಹೋಗ್ತಕ್ಕಂಥವ್ರು, ಆಮೇಲೆ ಅರ್ಜೆಂಟ್ ಏನೇ ಹೋಗ್ಬೇಕಾಗ್ತದೆ ಅಂತರ ಮೇಲೆ ನಾಯಿಗಳು ದಾಳಿ ಮಾಡ್ತವೆ. ಅಷ್ಟಕ್ಕೆ 10,000 ಗಡಿ ಮುಟ್ಟುವ ನಿರೀಕ್ಷೆ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ 35,000 ಬೀದಿ ನಾಯಿಗಳು ಇವೆ. ಅವುಗಳಲ್ಲಿ ಬಹುತೇಕ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ನಾಯಿ ಹಿಡಿಯೋ ಸಂದರ್ಭದಲ್ಲಿ ನಾನು ಉಪಸ್ಥಿತರಿದ್ದು ಯಾವ ರೀತಿ ಮಾಡ್ತಾರೆ ಅನ್ನೋದು ಆಪರೇಷನ್ ಮಾಡೋದನ್ನು ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ. ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಸಿದೀವಿ. ಈಗ ಗ್ರಾಮೀಣ ಭಾಗದಲ್ಲಿ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈಗ ನಗರಸಭೆಗಳಲ್ಲಿ ಚನ್ನಗಿರಿ ಆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಸೇರ್ಕೊಂಡು ನೀವು ಅಲ್ಲೂ ಕೂಡ ಇದೇ ರೀತಿಯಾದ ಕಾರ್ಯಕ್ರಮ ಮಾಡಿ ಅಂತ ಹೇಳಿದೀವಿ. ಅವರು ಈಗ ಟೆಂಡರ್ ಕರೆದು ಮಾಡ್ತಾರೆ. ಇಲ್ಲಿರ್ತಕ್ಕಂಥ ದಾವಣಗೆರೆ ಅವರನ್ನೇ ಈಗ ಮಾತಾಡಿಸ್ತಾ ಇದ್ದೀವಿ. ಒಂದು ಕಡೆ ದಾವಣಗೆರೆ ಜನ ನಾಯಿಗಳ ದಾಳಿಯಿಂದ ಬೆದರಿದ್ದಾರೆ. ಇನ್ನೊಂದೆಡೆ ದಾಳಿ ಕೇಸ್ಗಳು ಗಣನೀಯವಾಗಿ ಏರಿಕೆ ಕಾಣ್ತಿದೆ. ನಾಯಿಗಳ ದಾಳಿಯಾಗದಂತೆ ಮುಂಜಾಗ್ರತಾ ಕ್ರಮವನ್ನ ಸಾರ್ವಜನಿಕರು ಹಾಗೂ ಜಿಲ್ಲಾಡಳಿತ ಸೂಕ್ತ ರೀತಿಯಲ್ಲಿ ನಿಭಾಯಿಸಲಿ ಅನ್ನೋದು ನಮ್ಮ ಆಶಯ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.